ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು, ಚಿನ್ನ ಬೆಳ್ಳಿಯ ಬೆಲೆ ಏರಿಕೆ ಆಯಿತು, ಚಿನ್ನ ಬೆಳ್ಳಿಯ ಆಮದು ಸುಂಕ ಏರಿಕೆ ಆಯಿತು, ಹಾಲಿನ ದರ ಕೂಡ ಏರಿಕೆ ಆಯಿತು. ಈಗ ಬ್ರೆಡ್ ಬೆಲೆ ಏರಿಕೆ ಮಾಡಲಾಗಿದೆ. ಸಾಮಾನ್ಯ ಜನರ ಅಡುಗೆ ಮನೆಗೆ ಇದರಿಂದ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಇತ್ತೀಚೆಗಷ್ಟೇ ಹಾಲಿನ ದರವನ್ನ ಕೂಡ ಏರಿಕೆ ಮಾಡಲಾಗಿದ್ದು, ಇದೀಗ ಬ್ರೆಡ್ ಬೆಲೆಯನ್ನ ಕೂಡ ಏರಿಕೆ ಮಾಡಲಾಗಿದೆ. ಸ್ಯಾಂಡ್ವಿಚ್ ಲೋಫ್ಲಾ, ಹೋಲ್ ವೀಟ್ ಬ್ರೆಡ್, ಬ್ರೌನ್ ಬ್ರೆಡ್, ಮಲ್ಟಿಗ್ರೇನ್ ಬ್ರೆಡ್ಗಳ ಬೆಲೆಯನ್ನ ₹5ವರೆಗೂ ಹೆಚ್ಚಳವನ್ನ ಮಾಡಲಾಗಿದೆ. ಒಂದು ವಾರದಲ್ಲಿ 2 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಲಾಯಿತು. ಅದಾದ ನಂತರ ಮೋದಿ ಅವರ ಕರೆಯ ಹಿನ್ನೆಲೆಯಲ್ಲಿ ಚಿನ್ನ ಬೆಳ್ಳಿಯ ಆಮದು ಸುಂಕವನ್ನ ಕೂಡ ಏರಿಕೆ ಮಾಡಲಾಗಿತ್ತು. ಇನ್ನು ರಾಜ್ಯದಲ್ಲಿ ಹಾಲಿನ ಬೆಲೆ ಕೂಡ ಏರಿಕೆಯಾಗಿದೆ. ಇದೆಲ್ಲದರ ನಡುವೆ ಇದೀಗ ಬ್ರೆಡ್ ಬೆಲೆ ಏರಿಕೆಯನ್ನ ಮಾಡಲಾಗಿದೆ. ಅದರಲ್ಲೂ ಕೆಲವೊಂದು ಮಾದರಿಯ ಬ್ರೆಡ್ ಬೆಲೆಯನ್ನ ಸುಮಾರು ₹5 ಏರಿಕೆಯನ್ನ ಮಾಡಲಾಗಿದೆ. ಸ್ಯಾಂಡ್ವಿಚ್ ಲೋಫ್ಲಾ ಎನ್ನುವಂತಹ ಬ್ರೆಡ್ ಮೊದಲಿಗೆ ₹40 ಇತ್ತು, ಇದೀಗ ಅದನ್ನ ₹45 ಅಂದ್ರೆ ₹5 ಏರಿಕೆ ಮಾಡಲಾಗಿದೆ. ಹೋಲ್ ವೀಟ್ ಬ್ರೆಡ್ ಮುಂಚೆ ₹55 ಇತ್ತು, ಈಗ ₹5 ಹೆಚ್ಚಳವಾಗಿದ್ದು ₹60 ಆಗಿದೆ. ಮಲ್ಟಿಗ್ರೇನ್ ಬ್ರೆಡ್ ಮುಂಚೆ ₹60 ಇತ್ತು, ಈಗ ₹5 ಏರಿಕೆಯಾಗಿದ್ದು ₹65 ಆಗಿದೆ. ಇನ್ನು ಬ್ರೌನ್ ಬ್ರೆಡ್ ಮುಂಚೆ ₹45 ಇತ್ತು, ಅದನ್ನು ಕೂಡ ₹5 ಬೆಲೆ ಏರಿಕೆ ಮಾಡಲಾಗಿದ್ದು ಇದೀಗ ₹50 ಆಗಿದೆ. ಸಣ್ಣ ವೈಟ್ ಲೋಫ್ ₹20 ಇತ್ತು, ಅದು ಕೂಡ ₹2 ಏರಿಕೆಯಾಗಿದ್ದು ₹22 ಆಗಿದೆ. ಸಣ್ಣ ಬ್ರೌನ್ ಲೋಫ್ ಬ್ರೆಡ್ ಮುಂಚೆ ₹28 ಇತ್ತು, ಅದರಲ್ಲೂ ಕೂಡ ₹2 ಬೆಲೆ ಏರಿಕೆಯಾಗಿದ್ದು ಈಗ ₹30 ಆಗಿದೆ. ಈ ಬ್ರೆಡ್ ಬೆಲೆ ಏರಿಕೆ ಬಗ್ಗೆ ಬೇಕರಿಯ ಮಾಲೀಕರು ಏನ್ ಹೇಳ್ತಾರೆ, ಅದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸವಿತಾ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಸಾಲು ಸಾಲು ಬೆಲೆ ಏರಿಕೆಯಿಂದ ಶ್ರೀಸಾಮಾನ್ಯನ ಬಜೆಟ್ ಏನಿದೆ ತಲೆ ಕೆಳಗಾಗಿದೆ. ಮೊನ್ನೆ ಹಾಲ್ ರೇಟ್ ಹೆಚ್ಚಾಯಿತು, ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಯಿತು, ಗ್ಯಾಸ್ ರೇಟ್ ಹೆಚ್ಚಾಯಿತು. ಈಗ ಬ್ರೆಡ್ ರೇಟ್ ಹೆಚ್ಚು ಮಾಡಲಿಕ್ಕೆ ತಯಾರಿ ಕೂಡ ನಡೆದಿದೆ. ಸದ್ಯ ನಾನು ಜಯಲಕ್ಷ್ಮಿ ಬೇಕರಿಯಲ್ಲಿ ಇದ್ದೀನಿ. ಸೊ ಬೇಕರಿ ಮಾಲೀಕರಾದಂಥ ಶ್ರೀಧರ್ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಈ ಬೇಕರಿ ಇಂಡಸ್ಟ್ರಿಯಲ್ಲಿ ಎಷ್ಟು ವರ್ಷ ಅನುಭವ ಇದೆ ಸರ್? 53 ವರ್ಷ ಆಯಿತು ಈ ಬೇಕರಿ ಅನುಭವ ನಮಗೆ. 53 ವರ್ಷದಿಂದ ನಾವು ಈ ಲೈನಲ್ಲಿ ಇದ್ದೀವಿ. ಭಗವಂತ ಹೇಗೋ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ, ಎಲ್ಲರನ್ನೂ ಸಂತೋಷವಾಗಿ ಇಟ್ಟಿದ್ದಾನೆ. ದಿನ ಬೆಳಗಾದ್ರೆ ಮತ್ತೇನ್ ರೇಟ್ ಹೆಚ್ಚಾಗುತ್ತೋ ಅನ್ನೋ ಆತಂಕ ಜನಸಾಮಾನ್ಯರನ್ನ ಕಾಡ್ತಾ ಇದೆ. ಈಗ ಬೇಕರಿಯಲ್ಲಿ ಬ್ರೆಡ್ ರೇಟ್ ಹೆಚ್ಚಾಗುತ್ತಂತ, ಬೇಕರಿ ಐಟಮ್ ಶುರುವಾಗೋದೇ ಬ್ರೆಡ್ ಇಂದ. ಅದು ಇರುತ್ತೆ, ಅದು ಈ ಸೂರ್ಯಚಂದ್ರ ಇರೋವರೆಗೂ ಇಂಥದ್ದು ಇರೋದೇನೆ. ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಕಸ್ಟಮರ್ಸ್ಗೂ ತೊಂದರೆ ಆಗ್ದಂಗೆ, ಯಜಮಾನ್ರಿಗೂ ತೊಂದರೆ ಆಗ್ದಂಗೆ, ಕೆಲಸಗಾರರಿಗೂ ತೊಂದರೆ ಆಗ್ದಂಗೆ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಎಲ್ಲದನ್ನು ಸರಿದೂಸ್ಕೊಂಡು ಹೋಗೋ ಥರ ಇರಬೇಕಷ್ಟೇ ಈ ಲೈನಲ್ಲಿ. ಬೇರೆ ಏನು ಮಾಡೋಕ್ಕಾಗಲ್ಲ. ಇನ್ನೇನು ಹೊಸದಾಗಿ ಏನು ಮೇಲಿಂದ ಬಂದು ಉದುರಲ್ಲ ನಮಗೆ. ಸರ್, ಈಗ ಒಮ್ಮೆ ಹೆಚ್ಚು ಮಾಡಿದರೆ ಏನು ಮಾಡ್ತೀರಾ? ಆಲ್ಮೋಸ್ಟ್ ಎಲ್ಲ ಬೇಕರಿ ಅವ್ರು ಹೆಚ್ಚು ಮಾಡ್ಬೋದಾ ಅಥವಾ ಅತಿಯಾದಾಗ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸ್ವಲ್ಪ ಏರ್ಪೇರು ತಡ್ಕೋಬೇಕಷ್ಟೇ. ಏರ್ಪೇರ್ ಬರುತ್ತೆ, ಒಂದು ಸ್ವಲ್ಪ ಲಾಭ ಕಮ್ಮಿ ಆಗ್ಬೋದು, ಅದನ್ನು ತಡ್ಕೋಬೇಕಷ್ಟೇ. ಬೇರೆ ಏನು ಮಾಡೋಕ್ಕಾಗಲ್ಲ. ಇದು ನಮಗೋಸ್ಕರ ಕಸ್ಟಮರ್ಸ್ನ ಪಾಪ ಹ್ಯಾರೇಸ್ಮೆಂಟ್ ಮಾಡೋಕ್ಕಾಗಲ್ಲ, ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಸರ್, ಪ್ರತಿ ಬಾರಿ ಬ್ರೆಡ್ ರೇಟ್ ₹2 ಅಥವಾ ₹3 ಇಷ್ಟರಲ್ಲೇ ಹೆಚ್ಚು ಕಮ್ಮಿ ಆಗ್ತಿತ್ತಂತೆ. ಈ ಬಾರಿ ₹5 ಜಾಸ್ತಿ ಆಗಲ್ವಾ ಸರ್ ಏರಿಕೆ ಆದರೆ? ಆಗುತ್ತೆ, ಬಟ್ ಈ ಕೆಲಸಗಾರರಿಗೆ ಈ ಸಂಬಳ ಸಾರಿಗಳು ಜಾಸ್ತಿ. ಇವಾಗ ಅವರ ಕಷ್ಟ ಸುಖಗಳು ನೋಡಬೇಕಾಗುತ್ತೆ. ಅವರಿಗೆ ಹಾಸ್ಪಿಟ್ಲ್ ಬಿಲ್ಲು, ಇನ್ನೊಂದು ಬಿಲ್ಲು ಎಲ್ಲ ಬರುತ್ತೆ. ಅದನ್ನೆಲ್ಲ ಯಜಮಾನ್ರೆ ನೋಡ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಮಾಡಬೇಕಾಗುತ್ತೆ. ಇನ್ನು ಆ ಪರಿಸ್ಥಿತಿ ಬಂದಿಲ್ಲ, ಬಂದರೆ ಮಾಡಬೇಕಷ್ಟೇ, ಬೇರೆ ಏನು ದಾರಿ. ಜಾಸ್ತಿ ಏನು ಸೇಲ್ ಆಗುತ್ತೆ ಸರ್ ನಿಮ್ಮ ಬೇಕರಿಲಿ? ಜಾಸ್ತಿ ಏನು ಸೇಲ್ ಆಗುತ್ತೆ? ಸ್ವಲ್ಪ ಬ್ರೆಡ್ ಇದೆ, ಪಪ್ಸ್ಗಳಿದೆ, ಬನ್ಸ್ ಇದೆ ಚೆನ್ನಾಗಿದೆ, ಅದೆಲ್ಲ ಚೆನ್ನಾಗಿದೆ. ಈಗ ₹5 ಹೆಚ್ಚು ಮಾಡಿದರೆ ಹೆಚ್ಚು ಮಾಡ್ತೀರಾ ಅಥವಾ ಇನ್ನೂ ಜಾಸ್ತಿ ಆದರೆ ಮಾಡಬೇಕಾಗುತ್ತಾ? ಇನ್ನೂ ಮಾಡಿಲ್ಲ, ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಇನ್ನೂ ಹೆಚ್ಚಾದಾಗ ಮಾಡಬೇಕಾಗುತ್ತೆ. ನೋಡಿ, ನೆನ್ನೆ ₹1 ಜಾಸ್ತಿ ಆಯಿತು ಪೆಟ್ರೋಲ್ ಡೀಸೆಲ್ಲು, ಮೊನ್ನೆ ₹3 ಜಾಸ್ತಿ ಆಯಿತು, ₹4 ಜಾಸ್ತಿ ಆಗೋಯಿತು. ಇನ್ನು ಎಲ್ಲಿವರೆಗೂ ತಡ್ಕೋಬೋದೋ ಅಲ್ಲಿವರೆಗೂ ತಡ್ಕೊಂಡು, ಇನ್ನು ವಿಧಿ ಇಲ್ಲ ಅಂದಾಗ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಇದಿಷ್ಟು ಅಂದರೆ ಮಾಲೀಕರಾದಂಥ ಶ್ರೀಧರ್ ಅವ್ರ ಮಾತು. ಈ ಭಾಗದಲ್ಲಿ ನೋಡ್ಬೋದು ಬ್ರೆಡ್ ಐಟಮ್ ಜಾಸ್ತಿ ಸೇಲ್ ಆಗುವಂಥದ್ದು. ಬೇಕ್ರಿ ಅಂದ ತಕ್ಷಣ ಮೆನು ಶುರುವಾಗೋದೇ ಬ್ರೆಡ್ಡಿಂದ. ಸೊ ಯಾವೆಲ್ಲ ಬ್ರೆಡ್ಗಳ ಮಾದರಿಯಲ್ಲಿ ಹೆಚ್ಚಾಗುತ್ತೆ ಅಂದರೆ ಸ್ಯಾಂಡ್ವಿಚ್ ಲೂಪ್ ಆಯಿತು, ಹೋಲ್ ವೀಟ್ ಬ್ರೆಡ್ ಆಯಿತು, ಬ್ರೌನ್ ಬ್ರೆಡ್ ಆಯಿತು,
ಸಣ್ಣ ವೈಟ್ ಲೋಫ್ ಆಯಿತು. ಸೊ ಬಹುತೇಕ ಎಲ್ಲದರ ಮೇಲೂ 5 ರೂಪಾಯಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇರುತ್ತೆ. 40 ರೂಪಾಯಿ ಇದ್ದರೆ 45 ರೂಪಾಯಿ, 55 ರೂಪಾಯಿ ಇದ್ದರೆ 60 ರೂಪಾಯಿ, 60 ರೂಪಾಯಿ ಇದ್ದರೆ 65 ರೂಪಾಯಿ, 45 ರೂಪಾಯಿ ಇದ್ದರೆ ಹೀಗೆ 50 ರೂಪಾಯಿ ಹೆಚ್ಚಳ ಮಾಡಲು ತಯಾರಿ ಕೂಡ ನಡೆದಿದೆ. ಬಹುತೇಕ ಬೇಕರಿ ಐಟಮ್ ಶುರು ಆಗೋದೇ ಈ ಬ್ರೆಡ್ಡಿಂದ. ಸೊ ಬ್ರೆಡ್ಡು ರೇಟ್ ಹೆಚ್ಚಾಗುವಂತಹ ಚಾನ್ಸಸ್ ಇದೆ. ಒಂದೊಮ್ಮೆ ಏನಾದರೂ ಹೆಚ್ಚಾದರೆ ನಾವು ವಿಧಿ ಇಲ್ಲದೆ ಹೆಚ್ಚು ಮಾಡಲೇಬೇಕಾಗತ್ತೆ, ಅನಿವಾರ್ಯ ಕಾರಣಗಳಿಂದ ಹೆಚ್ಚಾಗುತ್ತೆ. ಗ್ರಾಹಕರಿಗೆ ಈ ದರ ಏರಿಕೆಯ ಹೊರೆ ಹಾಕಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಅನ್ನೋ ಮಾತು ಕೂಡ ಇಲ್ಲಿಯ ಮಾಲೀಕರು ಕೂಡ ಹೇಳಿರುವಂಥದ್ದು. ಒಟ್ಟಾರೆ ಸಾಲು ದರ ಏರಿಕೆಯ ಹಿನ್ನೆಲೆಯಲ್ಲಿ ಶ್ರೀಸಾಮಾನ್ಯನ ಬಜೆಟ್ ಏನಿದೆ ಅದು ತಲೆ ಕೆಳಗಾಗಿದೆ. ಬಹುತೇಕ ಈಗಿನ ದಿನಗಳಲ್ಲಿ ಬೆಳಗಾದರೆ ಮತ್ತೆ ಯಾವ ರೇಟ್ ಹೆಚ್ಚಾಗುತ್ತನ್ನೋ ಆತಂಕದಲ್ಲಿ ಶ್ರೀಸಾಮಾನ್ಯ ದಿನ ಕಳೀತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.